ಹಲೋ ಗೈಸ್, ಅಬ್ಬಾಗ ಸರಿಗೆ ನಿದ್ದೆ ಬಂದ್ಬಿಟ್ಟು ಮ್ಯಾಂಗೋಗಳ ಸುರಿಮಳೆ ಮಾಡ್ಬಿಟ್ಟಿದ್ದಾರೆ. ನೀನು ಹೋಗ್ಬಿಡು. ಬ್ಲಿಂಕಿಟಲ್ಲಿ ತರಿಸಿರೋ ಚೀಪೆಸ್ಟ್ ಕರೆಕ್ಟಾಗಿ 8 ರೌಂಡ್ ಮುಗ್ದಿರುತ್ತೆ. ನಾನು ಎಂತ ಸ್ಕ್ಯಾಮ್ ನೋಡು ಅವರು. ಆದ್ರೆ ಮೋಸ. ನೀವು ತಿನ್ ನೋಡ್ರಿ. ಪೇಷನ್ಸ್ ಯಾರಿಗೆ ಜಾಸ್ತಿ ಇರೋದು? ನನಗೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಸದ್ಯಕ್ಕೆ ಟೈಮು 10:15 ಆಗಿದೆ. ಭವಿಷ್ಯ ಇನ್ನು ಮಲ್ಕೊಂಡಿದ್ದಾಳೆ. ಲೇಟಾಗಿ ಮಲ್ಗೋದ್ರಿಂದ ಲೇಟಾಗಿ ಎದ್ದೊಳ್ತಾಳೆ. ನಂದು ಅದೇ ಕೇಸು. ಅವಳ ಜೊತೆ ಎದ್ದಿರ್ತೀನಿ, ನಂದು ವೀಡಿಯೋಸ್ ಎಡಿಟ್ ಮಾಡೋದೆಲ್ಲ ಇರುತ್ತೆ. ಮತ್ತು ಅವಳು ಎದ್ದಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಜೊತೆನಲ್ಲಿ ಎದ್ದಿರ್ತೀನಿ. ಸೊ ಲೇಟಾಗಿ ಎದ್ದೊಳ್ತಾ ಇದ್ದೀನಿ ಗೈಸ್. ಬೆಳಗ್ಗೆ 7 ಗಂಟೆಗೆ ಅಲಾರ್ಮ್ ಇಟ್ಕೊಂಡಿರ್ತೀನಿ. ಎಚ್ಚರ ಆಗುತ್ತೆ, ಇನ್ನೊಂದು 5 ನಿಮಿಷ ಅಂತ ಹೇಳ್ಬಿಟ್ಟು ಮಲ್ಕೋತೀನಿ ಗೈಸ್. ಅವಾಗ ಸರಿಗೆ ನಿದ್ದೆ ಬಂದುಬಿಟ್ಟು ಫುಲ್ಲು ನಿದ್ದೆ ಮಾಡಿಬಿಡ್ತೀನಿ. ನಿದ್ದೆ ಮಾಡಿ ಎದ್ದಾಗ ರಿಯಲೈಸೇಷನ್ ಆಗುತ್ತೆ, 7 ಗಂಟೆಗೆ ಎದ್ದಿದ್ನಲ್ಲ, ಎದ್ದು ಬಿಡ್ಬೋದಾಗಿತ್ತು, ಸ್ನಾನ ಮಾಡ್ಕೊಂಬಿಟ್ಟಿದ್ರೆ ನಿದ್ದೆ ಎಲ್ಲ ಹೊರಟೋಗ್ಬಿಡ್ತಿತ್ತು ಅಂತ. ಬಟ್ ಏನು ಮಾಡೋದು, ಲೇಟಾಗಿ ರಿಯಲೈಸ್ ಆಗುತ್ತೆ, ಲೇಟಾಗಿ ಎದ್ದಾದಾದ್ಮೇಲೆ. ಸೊ ಇವಾಗ ನಮ್ಮ ಮನೆಯಲ್ಲಿ ಟಿಫನ್ನು ಮಶ್ರೂಮ್ ಫ್ರೈ ಆ್ಯಂಡ್ ಚಪಾತಿ. ಏನಿಲ್ಲ, ಮಶ್ರೂಮ್ ಫ್ರೈಗೆ ನಾನು ತರಾವರಿ ಹಾಕೋದಕ್ಕೆ ಹೋಗೋದಿಲ್ಲ, ಗೊಜ್ಜು ಥರ ಎಲ್ಲ ಮಾಡೋದಿಲ್ಲ, ಡ್ರೈ ಫ್ರೈ ಥರ ಮಶ್ರೂಮ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಫಿನಿಷ್ ಮಾಡಿಬಿಡ್ತೀನಿ. ಅದಾದಮೇಲೆ ಚಪಾತಿ ಮಾಡಿಕೊಂಡು ತಿಂದ್ಬಿಡ್ತೀವಿ. ಸದ್ಯಕ್ಕೆ ಈಗ ಟಿಫನ್ ರೆಡಿ ಮಾಡಬೇಕು. ಊಟ ನಮ್ಮ ಯಜಮಾನ್ರಿಗೆ ಇವಾಗ ಬಡಿಸಿದ್ದೀನಿ. ಆ್ಯಂಡ್ ಊಟ ಬಂದುಬಿಟ್ಟು ಇವತ್ತು ತುಂಬ ಸಿಂಪಲ್, ತರಕಾರಿ ರೈಸಿದ್ದೆ ಆ್ಯಂಡ್ ಬೇಳೆ ರಸಮ್ ಆ್ಯಂಡ್ ಅನ್ನ. ಅದಾದಮೇಲೆ ಅಷ್ಟೇ, ಮುಗೀತು. ನಮ್ಮ ಯಜಮಾನ್ರು ಮ್ಯಾಂಗೋಗಳ ಸುರಿಮಳೆ ಮಾಡಿಬಿಟ್ಟಿದ್ದಾರೆ. ಮೇಲಿನ ಮೇಲೆ ತರ್ತಾನೆ ಇದ್ದಾರೆ ಗೈಸ್. ಮ್ಯಾಂಗೋ ತಿಂದರೆ ಗುಳ್ಳೆ ಬರುತ್ತೆ, ಹೀಟಾಗಿ ಹೋಗುತ್ತೆ. ನಮ್ಮ ಭವಿಷ್ಯ ಅಂತೂ ಮ್ಯಾಂಗೋ ಜ್ಯೂಸ್ ಕುಡಿತಾನೆ ಇದ್ದಾಳೆ. ಏನೋ ಮಾಡ್ಕೋತಾ ಇದ್ದಾಳೆ ಗೈಸ್, ಆದರೆ ತೋರಿಸೋದಿಲ್ಲ. ಎಕ್ಸಾಮ್ಗೆ ಓದ್ಕೊ ನಮ್ಮ ಭವಿಷ್ಯ ಏನೂ ತೋರಿಸ್ಬಾರ್ದು ಓದಿದ್ದಾಳೆ, ಆದರೆ ಅವಳು ಕಣ್ಣು ಮಾತ್ರ ತೋರಿಸ್ಬೋದಂತೆ. ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಐಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಐಲೈನರ್ ಹಾಕತ್ತೀನಿ ತಡಿ, ಅವಾಗ ತೋರಿಸಿ. ಇವಾಗ ನೋಡಿ, ಸ್ಟ್ರೈಟ್ ಆಗಿರೋ ನೋಡಿ ಗೈಸ್. ಅಷ್ಟು ಝೂಮ್ ಹಾಕ್ಬೇಡ. ಅಲ್ಲ, ಬರೀ ಕಣ್ಣಿಗೆ ಹಾಕಿರೋದು ಝೂಮು. ಬಂದಿದೆ ಅಂತ ಅನ್ನಿಸ್ತಾ ಇದೆ. ಒಂದೊಂದು ಕಣ್ಣು ಒಂದೊಂದು ಕಲರ್. ಅದು ಗ್ರೀನ್ ಚೆನ್ನಾಗಿರುತ್ತಾ ಬ್ಲೂ ಚೆನ್ನಾಗಿರುತ್ತಾ ಅಂತ ಮಾಡ್ಕೊಂಡಿದ್ದು. ನೋಡಿದ್ರೆ ಎರಡು ತಿಕ್ಲಿ ತರ ಇದೀನಿ ಗೈಸ್. ಯಾವ ಕಲರ್ ಚೆನ್ನಾಗಿದೆ ನೀವು ಹೇಳಿ ಗೈಸ್, ಕಮೆಂಟ್ ಹಾಕಿ. ಭವಿಷ್ಯ ಮಾಡ್ಕೊಂಡಿರೋದು ಐ ಮೇಕಪ್ ನೀನು ಚೆನ್ನಾಗಿದೆ. ಹೋಗ್ಬಿಡು ಇನ್ನ. ಅಯ್ಯೋ, ಬಾಗ್ಲು ತೆಗಿ, ನಾನು ಹೋಗ್ಬೇಕು ಗೈಸ್. ಇವಾಗ 6:15 ಆಗಿದೆ ಆ್ಯಂಡ್ ಮಧ್ಯಾಹ್ನ ನಾನು ಮಲಗಿದ್ದಾಗ ನಮ್ಮ ಯಜಮಾನ್ರು ಮತ್ತು ನನ್ನ ಭವಿಷ್ಯ ಸೇರಿಕೊಂಡು ಬ್ಲಿಂಕಿಟಲ್ಲಿ ಏನೋ ಒಂದು ತರಿಸಿದ್ದಾರೆ, ಟ್ರೈಪಾಡ್. ಇದನ್ನು ಒಂದು ರೀಲ್ಸಲ್ಲಿ ನೋಡಿದ್ದೆ, ಭವಿಷ್ಯ ಕಳಿಸಿದ್ಲು ನನಗೆ. ಆ್ಯಂಡ್ ಆ ರೀಲ್ಸಲ್ಲಿ ಇದು ಟ್ರೈಪಾಡ್ ಬ್ಲಿಂಕಿಟಲ್ಲಿ ತರಿಸ್ಕೊಂಡಿದ್ರು ಅವರು. ಸೊ ನಮ್ಮ ಭವಿಷ್ಯನೂ ತರಿಸ್ಬಿಟ್ಟಿದ್ದಾಳೆ. ಆ್ಯಂಡ್ ಇಟ್ ಈಸ್ ವೆರಿ ಲೈಕ್ ಐ ಕ್ಯಾನ್ ಸೇ ಬ್ಲಿಂಕಿಟಲ್ಲಿ ತರಿಸಿರೋ ಚೀಪೆಸ್ಟ್ ಟ್ರೈಪಾಡ್. 250 ಅಂತ ಗೈಸ್. ಲೆಟ್ಸ್ ಸಿ ಹೇಗಿದೆ ಅಂತ ಹೇಳಿಬಿಟ್ಟು. ಆಲ್ರೆಡಿ ಒಂದ್ಸರಿ ಓಪನ್ ಮಾಡಿದ್ದು, ನಾನು ನಿದ್ದೆಗಣ್ಣಲ್ಲಿದ್ದೆ. ಸೊ ನನಗೆ ಅಷ್ಟೊಂದು ನೋಡೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಓಕೆ, ಹಿಂಗಿದೆ. ಆ್ಯಂಡ್ ಇದು ಐಫೋನ್ ಎಲ್ಲ ನೀಟಾಗಿ ಇಡಿಸುತ್ತೆ ಗೈಸ್. ಬಿಕಾಸ್ ಭವಿಷ್ಯ ಮಧ್ಯಾಹ್ನ ಹಾಕ್ಬಿಟ್ಟು ತೋರಿಸಿದ್ಲು ಆಲ್ರೆಡಿ ಹೇಗೆ ಇದು ಫಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಎಸ್, ಆ್ಯಂಡ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಹಿಂಗಾರು ಇಟ್ಕೋಬೋದು ನಾವು ಫೋನ್ನ. ಆ್ಯಂಡ್ ಅಡ್ಡಡ್ಡ ಇಟ್ಕೋತೀನಲ್ಲ, ಹಂಗಾರು ಇಟ್ಕೋಬೋದು. ನಂದು ಹಳೆ ಫೋನ್ ಸಿಗಿಸ್ಬಿಟ್ಟು ತೋರಿಸ್ತೀನಿ ತಾಳಿ. ನಂದು ಹಳೆ ಫೋನು. ಸೊ ಇದಕ್ಕಾಗತ್ತಾ ಫಿಟ್ಟು ಅಂತ ನೋಡೋಣ.
ಎಸ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ನಾವು ಉದ್ದುದ್ದಕ್ಕೆ ಇಟ್ಕೊಳ್ಳೋಕ್ಕೆ ಹಿಂಗೆ ಇಟ್ಕೋಬೇಕಂದ್ರೆ ಹಿಂಗೂ ಇಟ್ಕೋಬೋದು. ಓಕೆ, ಬೆಂಡೆಲ್ಲ ಮಾಡ್ಬೋದು ಗೈಸ್. ಓಕೆ, ಎಷ್ಟು ಉದ್ದ ಬರುತ್ತೆ ಅಂದರೆ ಇದು ಇಷ್ಟು ಉದ್ದ ಬರುತ್ತೆ. ಹೈಕ್ ಬಟ್ ನನ್ನ ಹೈಟಿಗೆ ಬಂದರೆ ಸೊ ಇಲ್ಲಿ ತನಕ ಬರುತ್ತೆ ಗೈಸ್. ಏನೊಂದು 3 ಫೀಟ್ ಇರ್ಬೋದೇನೋ ಅಂತ ಅನ್ಕೋತೀನಿ. ಹಾಗೆ ಇದು ಸ್ಟ್ಯಾಂಡ್ ಕೂಡ ಓಪನ್ ಆಗುತ್ತೆ ನೋಡಿ, ಲೈಕ್ ಬ್ಲೂಟೂತ್ ಕನೆಕ್ಟೆಡ್ ರಿಮೋಟ್ ಇದೆ. ಇನ್ ಕೇಸ್ ನಾವು ಫೋಟೋ ಕ್ಲಿಕ್ ಮಾಡ್ಕೋಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಆ್ಯಂಡ್ ಹಿಂಗೂ ಓಪನ್ ಮಾಡಿ ತೋರಿಸೋದಪ್ಪ. ಎಸ್, ಓ ಇದು ಸ್ಟ್ಯಾಂಡು. ಆರಾಮಾಗೆ ತೆಗೆದು ತೋರಿಸ್ತೀನಿ. ನೋಡಿ, ಈ ಥರ ನಿಂತ್ಕೊಳ್ಳೋದಕ್ಕೋಸ್ಕರ ನಮ್ಮ ಯಜಮಾನ್ರು ಅದೇ ಚೆನ್ನಾಗಿರೋದೇ ಕೊಡ್ಸೋಣ ಅಂತ ಅಂದ್ಕೊಂಡ್ರು. ನಾನು ಇನ್ನೂ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಭವಿಷ್ಯ ಇದನ್ನು ಆರ್ಡರ್ ಮಾಡಾದ್ಮೇಲೆ ನಂಗೆ ಅನ್ನಿಸ್ತಿದೆ ಈಗ ನಾನು ಸ್ಟಾರ್ಟಿಂಗ್ ಅಲ್ವಾ, ಸೊ ಯೂಸ್ ಮಾಡೋಣ, ಇದು ವರ್ತಿನೇ ಇದೆ ಅಂತ ಅನಿಸ್ತಾ ಇದೆ. ಗಟ್ಟು ಮುಟ್ಟಗಿದೆ, ಲೈಕ್ ಟೊಳ್ಳು ಥರ ಏನೂ ಇಲ್ಲ ಗೈಸ್. ಗಟ್ಟು ಮುಟ್ಟಕ್ಕೆ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಗ್ರಿಪ್ ಎಲ್ಲ ಚೆನ್ನಾಗಿದೆ. ಇದು ಹೋಲ್ಡರು ಅಷ್ಟೇ ನೀಟಾಗಿ ಗ್ರಿಪ್ಪಾಗಿ ಇಟ್ಕೊಂಡಿದೆ ಫೋನ್ನ. ಆ್ಯಂಡ್ ಹಿಂಗಿಟ್ಬಿಟ್ಟು ನಾವು ಸ್ಟ್ಯಾಂಡ್ ಹಾಕಿದ್ರೂ ಬ್ಯಾಲೆನ್ಸ್ ಆಯಿತು. ನಂದು ಐಫೋನ್ ಇಟ್ಬಿಟ್ಟು ನೋಡಿದೆ, ಸೊ ಬ್ಯಾಲೆನ್ಸ್ ಆಯಿತು ಗೈಸ್. ಅಷ್ಟೇ ಗೈಸ್. ಸೊ ಇದು ಬ್ಲಿಂಕಿಟ್ ಫೈಂಡ್ ಆ್ಯಂಡ್ ಚೀಪೆಸ್ಟ್ ಟ್ರೈಪಾಡ್. ಚೆನ್ನಾಗಿದೆ ಗೈಸ್, ಮೈ ಫಸ್ಟ್ ಬ್ಲಿಂಕಿಟ್ ಫೈಂಡ್. ಅಷ್ಟೇ ಗೈಸ್. ಇನ್ನು ಇದನ್ನು ಯೂಸ್ ಮಾಡ್ತಿರೋದೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡು ಎಲ್ಲ ಮಾಡ್ತಿರೋದು ಗೈಸ್ ಅಷ್ಟೇ. ಆ್ಯಂಡ್ ಇವಾಗ ಸುಕನ್ಯಾ ಅವ್ರ ಮನೆಗೆ ಹೋಗ್ಬಿಟ್ಟು ನಂದೊಂದು ಬಟ್ಟೆ ತೊಗೊಂಬರ್ಬೇಕು ಗೈಸ್. ಅಂದ್ಕೊಂಡೆ ತೊಗೊಬರೋಣ ಅಂತ, ಆದರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಫುಲ್ಲು ಮೋಡ ಇದೆ ಗೈಸ್. ನಮ್ಮ ಭವಿಷ್ಯ ಮ್ಯಾಗಿ ತೊಗೊಂಡು ಬಂದ್ಕೊಡು ಅಂತ ಹೇಳಿದ್ದು. ಇವಾಗ ಹೋಗಿ ತೊಗೊಬಂದು ಕೊಡ್ತಾಯಿದ್ರೆ ಫುಲ್ಲು ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಹೋಗಿ ಕೆಳಗಡೆನೆ ಮ್ಯಾಗಿ ತೊಗೊಂಡು ಬಂದು ಕೊಟ್ಬಿಡ್ತೀನಿ ಫಸ್ಟು ಅವಳಿಗೆ. ಇನ್ ಕೇಸ್ ಆದರೆ ಹೋಗ್ತೀನಿ ಸುಕನ್ಯಾ ಅವ್ರ ಮನೆಗೆ, ಇಲ್ಲ ಅಂದರೆ ಡೈರೆಕ್ಟ್ ಮಳೆ ನಿಂತಾದ್ಮೇಲೆ ವಾಕಿಗೆ ಹೋಗ್ತೀನಿ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ವಾಕ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಭವಿಷ್ಯ ಓದ್ಕೋತಾ ಇದ್ದಾಳೆ. ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಪಾರ್ಕಿಗೆ ಬಂದೆ. 8:10 ಆಗಿದೆ, 8:15 ಆಗಿರ್ಬೇಕೇನೋ. ಈಗ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನಾನು ವಾಕಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮಧ್ಯದಲ್ಲಿ ಯಾವಾಗೋ ಬರ್ತಾ ಇದ್ನಲ್ಲ, ಆವಾಗ ಬರಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಇವಾಗ ವಾಕ್ ಮಾಡದೆ ಹೋದರೆ ಏನೋ ಮಿಸ್ಸು, ಅಂದರೆ ಬಾಡಿ ಎಲ್ಲ ಹೆವಿ ಆದಂಗೆ ಅನಿಸ್ತಾ ಇರುತ್ತೆ. ಅದು ಸ್ವಲ್ಪ ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಲೈಟ್ ಅನಿಸುತ್ತೆ. ನನ್ನ ಯಜಮಾನ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ 8 ರೌಂಡ್ ಮುಗಿಸೋ ಅಷ್ಟರಲ್ಲಿ ಬರ್ತಾರೆ ನಮ್ಮ ಯಜಮಾನ್ರು ಯಾವಾಗಲೂ. ಏನ್ರಿ, ಕರೆಕ್ಟಾಗಿ 8 ರೌಂಡ್ ಮುಗ್ದಿರುತ್ತೆ ನಂದು. 8 ರೌಂಡಾ? ಹಾಂ, ಅಲ್ಲ ಬಂದು ಎಷ್ಟಾಗೈತಿ ಗೈಸ್. ವಾಕ್ ಮುಗೀತು, ಇವಾಗ ಕಾಫಿಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಮನೆಗೆ ಹೊರಟಿದ್ದೀವಿ. ನಮ್ಮ ಯಜಮಾನ್ರಿಗೆ ಪಾಪ ಇಡ್ಲಿ ತಿನ್ನಬೇಕು ಅನ್ಸ್ಬಿಟ್ಟಿದೆ. ಮನೇಲಿ ಮಾಡಿಕೊಟ್ರೆ ತಿಂತಾರಂತೆ, ಈ ಹೋಟ್ಲಲ್ಲಿ ತಿನ್ನಲ್ವಂತೆ. ನಾನು ಮಾಡೋ ಇಡ್ಲಿ ಗಟ್ಟಿಗಿರುತ್ತೆ. ಬನ್ನಿ ಹೋಗೋಣ ಮನೆಗೆ. ಏನೆಲ್ಲ ತಂದ್ಬಿಟ್ಟಿದ್ಯಾ? ಓ ಥ್ಯಾಂಕ್ ಯು.
ಏನೇನೋ ತಂದ್ಬಿಟ್ಟಿದ್ದೀರಾ. ನೋಡು ತೆಗೆದುಬಿಟ್ಟು. ನೋಡಿದೆ ಅಷ್ಟೇ. ನಾಯಿ ಕಳ್ಸೋದ್ರ ಬಗ್ಗೆ ಮಾತಾಡ್ತಿದ್ರಾ? ಗಾರ್ಲಿಕ್ ಬ್ರೆಡ್. ಎಸ್, ನಂಗೆ ಗೊತ್ತಿತ್ತು. ಅದು ಗಾರ್ಲಿಕ್ ಬ್ರೆಡ್ ಅಲ್ಲ, ಕೊರಿಯನ್ ಚೀಸ್ ಬಾನ್. ಅದೇ ಏನೋ ಒಂದು ಬನ್ ನನಗೆ, ಒಂದು ಫುಲ್ ನಿನಗ. ಭವಿಷ್ಯ ನಾನು ಆಸೆ ಪಟ್ಟ ನೀನ್ ನಾನು ತಿನ್ಬಿಟ್ಟಲ್ಲ ಅಮ್ಮ ಅವತ್ತು. ಆಕ್ಚುಲಿ ಅವತ್ತು ಅದಕ್ಕೆ ತಂದಿದ್ದು. ಒಂದ್ ಫುಲ್ ನನಗೆ ಹಂಗಂದ್ರೆ ಒಂದ್ ಫುಲ್ ನನಗೆ, ಒಂದ್ ಫುಲ್ ನನಗೆ, ಒಂದ್ ಫುಲ್ ನನಗೆ. ಒಂದ್ ಫುಲ್ ಅದೇ ಹೇಳ್ತಾ ಇರೋದು, ಒಂದ್ ನಿನಗೆ ಒಂದ್ ನನಗೆ. ಅಪ್ಪಂಗೆ ನಾನು ಕೊಟ್ಕೋತೀನಿ ಬೇಕಂದ್ರೆ. ಹಂಗಂತ ನೀನು ಒಂದ್ರ ಮೇಲೆ ಇದ್ ಮಾಡಬಾರ್ದು. ಯಾವ್ದು ಚಿಕ್ಕದಿದೆಯೋ ಅದು ತಗೋ. ನನಗೆ ಏನಕ್ಕೆ ಯಾಕೆ ಚಿಕ್ಕದಿರೋದು ತಗೋಬೇಕು? ಸರಿ, ಅದು ಕ್ರೀಮ್ ಬಂದು ತಂದಿದ್ದೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಳು. ಫಸ್ಟ್ ಸ್ವೀಟ್ ತಿನ್ಬಿಡು. ನೀನ್ ತಿಂದ ಆಲ್ರೆಡಿ? ಇಲ್ಲ, ಮತ್ತೆ ಹೊಸ ಥರದ್ದು ತಂದ್ವಲ್ಲ, ಹೆಂಗಿರುತ್ತೆ ಟೇಸ್ಟ್ ನೋಡ್ಬಿಟ್ಟು ಹೇಳು ಅಂತ ಅಷ್ಟೇ. ಇಲ್ಲ, ಕ್ರೀಮ್ ಬನ್ನೆ ಅದು. ಇದು ಚಾಕ್ಲೇಟ್ ಯಾವಾಗಲೂ ತರ್ತೀವಲ್ಲ ಭವಿಷ್ಯ. ಇದು ಬ್ಲೂಬೆರಿ, ಇದು ಬ್ಲೂಬೆರಿ ಫ್ಲೇವರ್. ಇದು ನೋಡ್ತೀನಿ, ನೋಡ್ತಾಳೆ, ಹೇಳ್ತಾಳೆ. ಫುಲ್ಲು ಕ್ರೀಮಿ ಕ್ರೀಮಿ ಆಗಿದೆಯಾ ಭವಿಷ್ಯ? ಎಂತ ಸ್ಕ್ಯಾಮ್ ನೋಡು. ಅಷ್ಟು ಇಲ್ಲ ಕ್ರೀಮು. ಅಪ್ಪ ಇಷ್ಟು ಅನ್ಸುತ್ತೆ ತಾನೆ. ಬಟ್ ಅದು ಹಂಗೇನೆ ಸೌರದವರು. ಆದ್ರೆ ಮೋಸ. ನೀವು ತಿಂದು ನೋಡ್ರಿ. ಚೆನ್ನಾಗಿದೆ. ಓಕೆ, ಚೆನ್ನಾಗಿದ್ಯಾ ಅಥವಾ ಅಷ್ಟಕ್ಕಷ್ಟೇ? ಚೆನ್ನಾಗಿದೆ, ಬಟ್ ಅದೇ ನೆಕ್ಸ್ಟ್ ಟೈಮ್ ತಗೋಬೇಡ. ಏನಕ್ಕೆ ಕೊಡ್ತಾ ತುಂಬ್ದಂಗಿಲ್ಲ. ಅದಲ್ಲ, ತುಂಬಾ ಸ್ವೀಟ್ ಇದೆ ನನಗೆ. ಇದು ಡಾಲ್ಡಾ. ನಾನು ತಿನ್ನಲ್ಲ. ಹೌದಾ? ಎಲ್ಲಿ ನಾನು ನೋಡ್ತೀನಿ. ಅವಾಗೆಲ್ಲ ಕ್ರೀಮ್ ಬಂದು ಸಿಗ್ತಾ ಇತ್ತಲ್ಲ, ಹಂಗೆ ಇದೆ. ಚೆನ್ನಾಗಿಲ್ಲ ಅಂತ ಇಲ್ಲ, ತಿನ್ಬೋದು. ಸಾಫ್ಟ್ ಆಗಿದೆ ಬ್ರೆಡ್ ಎಲ್ಲ, ಸಾಫ್ಟ್ ಆಗಿದೆ. ಬನ್ ಸಾಫ್ಟ್ ಆಗಿದೆಯಲ್ಲ, ಅದೇ ಅವಾಗಂದು ಕ್ರೀಮ್ ಇರ್ತಾ ಇತ್ತಲ್ಲ ಗೈಸ್, ಅದೇ ಥರ ಇದೆ ಗೈಸ್. ನಮ್ಮ ಯಜಮಾನ್ರಿಗೆ ಮತ್ತು ಭವಿಷ್ಯಗೆ ಒಂದು ನಾರ್ಮಲ್ ಕ್ವೆಶ್ಚನ್. ನೀವು ಜೈಲಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ, ಇಲ್ಲ ಅಂದರೆ ತುಂಬ ಟಾರ್ಚರ್ ಕೊಡೋ ಅಂಥ ಫ್ಯಾಮ್ಲಿನಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಾ? ಎರಡರಲ್ಲೂ ಒಂದಿರ್ಬೇಕು. ಎಲ್ದಿರೋಕ್ಕೆ ಇಷ್ಟಪಡ್ತೀನಿ. ಹೇಳ್ರಿ, ಜೈಲ ಅಥವಾ ಟಾರ್ಚರ್ ಕೊಡೋ ಫ್ಯಾಮಿಲಿನ? ಜೈಲ್. ನೀವು ರೀ? ನೀನು ಜೈಲಾ? ಜೈಲು. ಆ ಫ್ಯಾಮ್ಲಿನಲ್ಲಿ ಇದ್ದು ಒಂದು ಸ್ವಲ್ಪ ಪೇಷನ್ಸಿಂದ ಕಾದಿ ಅವ್ರನ್ನ ಚೇಂಜ್ ಮಾಡಿಬಿಟ್ಟು ನಮಗೆ ಪೇಷನ್ಸ್ ಕಳ್ಬಿಡು ನಮಗೆ ಪೇಷನ್ಸ್ ಕಳ್ಬಿಡು ಜೈಲೇ ಬೆಟರ್ ಅಂತ ಅನ್ಸುತ್ತೆ. ಬಟ್ ಸೊ ಗೈಸ್, ನಿಮಗೆ ನಿಮ್ಮ ಫ್ಯಾಮಿಲಿ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಅಂತವ್ರೆ ನಾವು. ಇಲ್ಲ, ನಾನು ಹೇಳ್ತಾ ಇರೋದಂದ್ರೆ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಫ್ಯಾಮ್ಲಿ ಸರಿ ಹೋಗ್ಬೋದು. ಒಂಚೂರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತ ಹೆಂಡತಿ, ಮಗಳು ಮತ್ತು ಗಂಡ ಅಥವಾ ಮಗ ಆ ಥರ ಇದ್ದರೆ ನಾರ್ಮಲಾಗಿ ಏನು ಅಂತ ಅಂದರೆ, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ, ಇವಾಗ ಹೆಂಗಸರಿಗೆ ಸ್ವಲ್ಪ ಗಂಡಸರು ಸಾಫ್ಟಾಗಿ ಸ್ವಲ್ಪ ಅಮ್ಮನ ಮಾತೆಲ್ಲ ಕೇಳಕ್ ಹೋಗ್ಬಿಡಿ. ಅಷ್ಟು ಕೆಟ್ಟ ಅಭಿಪ್ರಾಯ ಕೊಟ್ಟು ಅಷ್ಟು ಕೆಟ್ಟ ಇದು ಸಜೆಷನ್ಸ್ ಕೊಡ್ತೀನ ನಾನು? ಇಲ್ಲ ಗೈಸ್, ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಆಲ್ರೆಡಿ ಒಬ್ರಿಗೆ ತಳ್ಬಿಟ್ಟಿರ್ತೀರ. 20-25 ಇರುತ್ತೆ, ನೆಮ್ಮದಿಯಾಗಿ ಇದ್ಬಿಡಿ. ಎಲ್ಲ 20 ನೀವು 5 ದಿನ ನೆಮ್ಮದಿಯಾಗಿಲ್ಲ ಅಂದ್ರೂ ಅದು ತುಂಬಾ ಎಫೆಕ್ಟ್. ಮತ್ತೆ ಪೇಷನ್ಸ್ ಇಂದ ಕಾಯ್ಬಿಟ್ಟು ಅವ್ರನ್ನ ಸರಿ ಮಾಡಿ ಅಂದ್ರೆ 2 ದಿನಕ್ಕೆ ಒಂದಕ್ಕೆ ಸ್ಟಿಕ್ ಆಗೋ, ಅಲ್ಲಿಗೂ ಹಾಕ್ತೀಯ ಇಲ್ಲಿಗೂ ಹಾಕ್ತೀಯ ಅಂತ ಇದ್ರೆ 2 ದಿನಕ್ಕೆ ಆಗುವಂತ ಮನುಷ್ಯ ಯಾವತ್ತೂ ಚೇಂಜ್ ಆಗಲ್ಲ. ಉಳುಕೇನೆ ಗೈಸ್, ಟಾರ್ಚರ್ ಆಗತ್ತೆ ಗೈಸ್. ಆದ್ರೆ ಪೇಷನ್ಸ್ ಇಂದ ವೆಯ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಆಗತ್ತೆ, ಪೇಷನ್ಸ್ ಇದೆ ನಿಮ್ಗೆ ಅಂದ್ರೆ ವೆಯ್ಟ್ ಮಾಡ್ಬೋದು ಗೈಸ್. ಇಲ್ಲ ನಿಮ್ಗೆ ಪೇಷನ್ಸ್ ಇಲ್ಲ ಸಾಯಿಬ್ರು ಕೇಳೋದು ನಮ್ಮ ತಾತೆ. ಭವಿಷ್ಯ ಇವಾಗ ಹೇಳು, ಪೇಷನ್ಸ್ ಯಾರಿಗೆ ಜಾಸ್ತಿ ಇರೋದು? ನನಗೆ 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 ಓಕೆ ಗೈಸ್, ನಮ್ಮ ಮನೆಯಲ್ಲಿ ಪೇಷನ್ಸ್ ಜಾಸ್ತಿ ಇರೋದು ನನಗೆ. ನನಗೆ ಅಪ್ಪ ಅದು ಸುಳ್ಳು. ಅಪ್ಪ ಸುಳ್ಳು ಹೇಳ್ಬೇಕಾಗಿ ನೋಡಿ. ನನ್ನ ಮೇಲೆ ಆಗ್ತಾ ಇರ್ಬೋದು. ಹೇಳು, ಇಟ್ಟೇಳು. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಹೇಳ್ಬಾರ್ದು ಗೈಸ್. ನಾನು ಇಡ್ತೀನಿ ಬೇಕಾದ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಪೇಷನ್ಸ್ ಯಾರಿರೋದು ಗೈಸ್, ಇಬ್ರು ಕಿತ್ತಾಡ್ತಾ ಇದಾರೆ ಪೇಷನ್ಸ್ ಯಾರಿಗಿರೋದು ಅಂತ. ಇದ್ರಲ್ಲೇ
ನಿಮ್ಗೆ ಅರ್ಥ ಆಗಬೇಕು ಯಾರಿಗೆ ಪೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಏನು ಸಜೆಷನ್ ನಾನು ಕೊಡೋದು ಅಂದರೆ, ಇವಾಗ ನಿಮ್ಮ ಹಸ್ಬೆಂಡೇ ಇರ್ಬೋದು ಅಥವಾ ನಿಮ್ಮ ವೈಫೇ ಇರ್ಬೋದು, ಇದು ಜೆಂಡರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಏನಂದರೆ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಸಾಫ್ಟಾಗೆ ಅವ್ರಿಗೆ ಅರ್ಥ ಆಗೋಂಗೆ ಮಾತಾಡಿದ್ರೆ ಜಗಳಗಳಾಗೋದಿಲ್ಲ. ಪೇಷನ್ಸಿಂದ ಇರೋದಕ್ಕೆ ನನಗೆ ಓಕೆ ಅನಿಸುತ್ತೆ. ಏಕೆಂದರೆ ಒಂದಲ್ಲ ಒಂದಿನ ಪೇಷನ್ಸ್ಗೆ ನಮ್ಮಳೆ ಪ್ರತಿಫಲ ಸಿಗುತ್ತೆ. ಇದ್ರೆ ಚೇಂಜ್ ಆಗೇ ಆಗತ್ತಲ್ವಾ? ನಿಮ್ಗೆ ಆಗಲ್ಲ ಅಂದ್ರೆ ಇರಬೇಡಿ. ಕಪ್ಪು ಕೂದಲೆಲ್ಲ ಬಿಳಿ ಕೂದಲಾಗೋಯ್ತೆ ನೋಡು. ಅಯ್ಯೋ ಶಿವನೇ. ಇದರಲ್ಲೇ ತಿಳ್ಕೊಬೋದು ಪೇಷನ್ಸ್ ಯಾರಿಗಿದೆ ಯಾರಿಗಿಲ್ಲ ಅಂತ ಗೈಸ್. ಸರಿ ಗೈಸ್, ಇವತ್ತಿನ ಬ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್ ಗೈಸ್. ಭವಿಷ್ಯ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ. ಇದೇ ನಾನು ನೀನು ಮಾಡ್ತಾ ಇರೋದು ಬಾಗಿಲು ಹಾಕ್ಕೊಂಡು. ಒಂದು ಪೀಸ್ ಕೊಡು, ನಾಳೆ ನಿಂಗೆ ಒಂದು ಪೀಸ್ ಕೊಡ್ತೀನಿ. ನೀನು ಇವಾಗ ನಂಗೆ ನಾಳೆ 2 ಕೊಡ್ತೀಯ ಹೇಳು, 1 ಕೊಡ್ತೀನಿ. ಇಲ್ಲ 1 ಪೀಸ್ ಕೊಟ್ಟರೆ 1 ಪೀಸ್ ಕೊಡ್ತೀನಿ. 1 ಪೀಸ್ ಕೊಡ್ತೀನಿ, ನಾಳೆ ಬೆಳಗ್ಗೆ 2 ಪೀಸ್ ಕೊಡು. ಇಲ್ಲ ಇವಾಗ 1 ಪೀಸ್ ಕೊಡು. ಇಲ್ಲ ಬಿಡು. ಸರಿ ಬೇಡ ಬಿಡು. ನಾನೆಲ್ಲ ಇಟ್ಟಿದ್ದ ಆಫರ್. ಸರಿ ಬೇಡ ಬಿಡು.